ಜೈ ಭಾರತ್, ವಂದೇ ಮಾತರಂ. ಈ ಮಾವಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈ ಸ್ವಾದಿಷ್ಟಕರವಾದ ಹಣ್ಣು ಕೆಲವರ ನೆಚ್ಚಿನ ಹಣ್ಣು ಕೂಡ ಹೌದು. ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ. ಇಲ್ಲಿನ ವಸ್ತುಗಳಿಗೆ ತನ್ನದೇ ಆದ ಬೇಡಿಕೆಗಳು ಇದೆ. ಭಾರತದಲ್ಲಿ ಬಗೆ ಬಗೆಯ ಹಣ್ಣುಗಳನ್ನು ಕೂಡ ಉತ್ಪಾದಿಸುತ್ತಾರೆ. ಅದನ್ನು ಬೇರೆ ರಾಷ್ಟ್ರಗಳಿಗೆ ಕೂಡ ರಫ್ತು ಮಾಡುತ್ತಾರೆ. ಅದರಲ್ಲಿ ಮಾವಿನಕಾಯಿ ಕೂಡ ಒಂದು. ವಿಶ್ವದಲ್ಲಿಯೇ ಅತಿ ಹೆಚ್ಚು ಮಾವಿನ ಹಣ್ಣನ್ನು ಉತ್ಪಾದಿಸುವ ರಾಷ್ಟ್ರ ಭಾರತದಾಗಿತ್ತು. ಆದರೆ ಈಗ ಆ ಜಾಗವನ್ನು ಬೇರೆ ರಾಷ್ಟ್ರ ಕಸಿದುಕೊಂಡಿದೆ. ನೋಡ್ಲಿಕ್ಕೆ ಹೋದರೆ 1960ರ ಹಿಂದೆ ಆ ರಾಷ್ಟ್ರಕ್ಕೆ ಮಾವಿನ ಹಣ್ಣು ಹೇಗಿರುತ್ತದೆ ಅಂತ ಗೊತ್ತಿರಲಿಲ್ಲ. ಈಗ ಅದೇ ರಾಷ್ಟ್ರ ಭಾರತಕ್ಕಿಂತ ಹೆಚ್ಚು ಮಾವನ್ನು ಉತ್ಪಾದಿಸಿ ರಫ್ತು ಮಾಡುತ್ತದೆ. ಭಾರತದಿಂದ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಒಂದು ತಪ್ಪು ನಡೆದಿದೆ. ಆ ತಪ್ಪಿನಿಂದಾಗಿ ಇವತ್ತು ಆ ರಾಷ್ಟ್ರ ಮಾವನ್ನು ಹೆಚ್ಚು ಉತ್ಪಾದಿಸಿ ರಫ್ತು ಮಾಡುತ್ತಿದೆ. ಎಲ್ಲಿವರೆಗೆ ಅಂದರೆ ಭಾರತದ ಮಾವು ಭಾರತಕ್ಕೆ ರಫ್ತು ಮಾಡುವ ಸ್ಥಿತಿ ಉಂಟಾಗಿದೆ. ಹೌದು, ಆ ರಾಷ್ಟ್ರ ಬೇರೆ ಯಾವುದೂ ಅಲ್ಲ, ಅದೇ ಚೀನಾ. ಈಗ ಚೀನಾ ಭಾರತಕ್ಕಿಂತ ಹೆಚ್ಚು ಮಾವಿನ ಹಣ್ಣುಗಳನ್ನು ಉತ್ಪಾದಿಸಿ ಹೊರದೇಶಕ್ಕೆಲ್ಲ ರಫ್ತು ಮಾಡುತ್ತಿದೆ. ಚೀನಾದಲ್ಲೂ ಕೂಡ ಕೃಷಿ ಮಾಡ್ತಾರೆ. 1960ರ ಹಿಂದೆ ಈ ಚೀನಾದಲ್ಲಿ ಮಾವಿನ ಹಣ್ಣಿದ್ದು ಕೃಷಿ ಇರಲಿಲ್ಲ. ಅದ ನಂತರ ಅವರು ಕೃಷಿ ಮಾಡಲು ಪ್ರಾರಂಭಿಸಿದ್ದಾರೆ. ಇದರಿಂದ ಭಾರತದ ರೈತರಿಗೂ ಕೂಡ ಸ್ವಲ್ಪ ಕಷ್ಟ ಆಗಿದೆ. ಅಷ್ಟು ಮಾತ್ರವಲ್ಲದೆ ಭಾರತದ ಆರ್ಥಿಕತೆಯ ಮೇಲೂ ಕೂಡ ಸ್ವಲ್ಪ ಪ್ರಭಾವ ಬೀರಿದೆ. ಹಾಗಾದರೆ ಭಾರತದಿಂದ ಏನು ಮಿಸ್ಟೇಕ್ ಆಗಿದೆ ಅಂತ ನೋಡುವುದಾದರೆ, 1960ರಲ್ಲಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಚೀನಾಕ್ಕೆ ಮಾವಿನ ಹಣ್ಣುಗಳ ಗಿಡಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು. ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅಂದಿನ ಚೀನಾದ ಅಧ್ಯಕ್ಷರಾದ ಝೌ ಎನ್ಲೈ ಅವರಿಗೆ 8 ಮಾವಿನ ಸಸಿಯ ತಳಿಗಳನ್ನು ಕಳಿಸಿದರು. ಅದರಲ್ಲಿ ದಶೇರಿ ತಳಿ 3 ಸಸಿಗಳು, ಚೌಸಾ ಮತ್ತು ಅಲ್ಫೋನ್ಸೋ ತಲಾ 2 ಸಸಿಗಳನ್ನು ಕೊಟ್ಟಿದ್ದರು ಹಾಗೂ 1 ಲಾಂಗ್ರಾ ಸಸಿಗಳು ಕೂಡ ಕೊಟ್ಟಿದ್ದರು. ಇಂತಹ ಸಸಿಗಳಿಂದಲೇ ಚೀನಾದಲ್ಲಿ ಮಾವಿನ ಕೃಷಿ ಪ್ರಾರಂಭಿಸಿತು. ಅದು ಈಗ ಎಲ್ಲಿಗೆ ಬಂದು ಮುಟ್ಟಿದೆ ಅಂದರೆ ಈಗ ಅವರು ಭಾರತವನ್ನೇ ಓವರ್ಟೇಕ್ ಮಾಡಿದ್ದಾರೆ. ಇನ್ನು ಭಾರತದ ಮಾವಿನ ಹಣ್ಣಿಗೆ ಬೇಡಿಕೆ ಇಲ್ಲ ಅಂತಲ್ಲ, ಬೇಡಿಕೆ ಇದೆ. ಆದರೆ ಭಾರತದಲ್ಲಿ ರಾಸಾಯನಿಕ ವಸ್ತುಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಇದರಿಂದಾಗಿ ಬೇಗ ಹಾಳಾಗುವ ಸಂಭವ ಕೂಡ ಇದೆ ಹಾಗೂ ಕೆಲವು ಕೀಟನಾಶಕ ವಸ್ತುಗಳನ್ನು ಕೂಡ ಬಳಸುತ್ತಾರೆ. ಈ ಕಾರಣದಿಂದಾಗಿ ಕೆಲವು ರಾಷ್ಟ್ರಗಳು ಭಾರತದಿಂದ ಮಾವಿನ ಹಣ್ಣನ್ನು ಆಮದಿಸುವುದಿಲ್ಲ, ಬದಲಾಗಿ ಪಕ್ಕದ ಚೀನಾದಿಂದ ಆಮದಿಸುತ್ತಾರೆ. ಇದರಿಂದ ಭಾರತದ ರೈತರಿಗೆ ಸ್ವಲ್ಪ ಕಷ್ಟವಾಗ್ತದೆ. ಬೆಳೆದ ಹಣ್ಣನ್ನು ಯಾರು ಕೊಂಡುಕೊಳ್ಳೋರು ಇಲ್ಲ ಅಂದರೆ ಅವರಿಗೂ ಕೂಡ ಕಷ್ಟನೇ. ಅವರು ಭಾರತದಲ್ಲಿಯೇ ವ್ಯಾಪಾರ ಮಾಡಬೇಕಾಗುತ್ತದೆ. ಇನ್ನು ಮಾವಿನ ಹಣ್ಣಿನ ರಫ್ತು ವಿಚಾರದಲ್ಲಿ ಭಾರತದ ಅಂಕಿಅಂಶಕ್ಕಿಂತಲೂ ಚೀನಾದ ಅಂಕಿಅಂಶ ಹೆಚ್ಚಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಭಾರತ ಚೀನಾಕ್ಕೆ ಟಕ್ಕರ್ ಕೊಡುತ್ತಾ ಅಥವಾ ಚೀನಾವನ್ನು ಮೀರಿಸುತ್ತಾ ಅಂತ ಇನ್ನು ಕಾದು ನೋಡಬೇಕಾಗಿದೆ.